ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇತ್ತೀಚೆಗೆ ಕಳೆದ 2-3 ದಿನಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ಸುದ್ದಿ ಯಾವುದಪ್ಪ ಅಂತಂದರೆ, ನಾರಾಯಣ್ ಗೌಡರು ಮತ್ತು ಕಿಚ್ಚ ಸುದೀಪ್ ಇಬ್ಬರು ಕೂಡ ಭೇಟಿ ಆಗಿರ್ತಕ್ಕಂಥ ವಿಚಾರ. ಎಷ್ಟೋ ಜನ ಅಶ್ವಿನಿ ಗೌಡರನ್ನ ಗೆಲ್ಲಿಸೋದಕ್ಕೆ ನಾರಾಯಣ ಗೌಡರು ಅಲ್ಲಿ ಹೋಗಿಬಿಟ್ಟು ಕಿಚ್ಚನ ಹತ್ರ ಕಿವಿ ಮಾತು ಹೇಳಿದ್ದಾರೆ, ಲಂಚ ಕೊಟ್ಟಿದ್ದಾರೆ, ಆ ರೀತಿ ಕೊಟ್ಟಿದ್ದಾರೆ, ಈ ರೀತಿ ಹೇಳಿದ್ದಾರೆ ಅನ್ನೋ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವಲ್ಲ. ನಿಜಕ್ಕೂ ಇದನ್ನೆಲ್ಲವನ್ನು ಕೂಡ ಕಂಡ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ನಗು ಬಂದು ಬಿಡುತ್ತೆ. ಅದು ಒಂದು ಕಡೆಯಿಂದಲ್ಲ, ಇನ್ನೊಂದು ಯಾವುದೋ ಕಡೆಯಿಂದ ನಗು ಬಂದು ಬಿಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಅಂದಹಾಗೆ ಕಿಚ್ಚ ಸುದೀಪ್ ಹಾಗೂ ನಾರಾಯಣ್ ಗೌಡರ ಒಂದು ಭೇಟಿಗೆ ಅಸಲಿ ಕಾರಣವೇ ಬೇರೆ ಇತ್ತು. ಆ ಒಂದು ಕಾರಣ ಏನು, ಯಾಕೆ ಅವರನ್ನು ಭೇಟಿ ಆಗಿದ್ರು ಅನ್ನೋದು ಕೂಡ ಈಗ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಕೂಡ ಮಾಡ್ತಾ ಇದೆ. ಆ ಕುರಿತಾಗಿ ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೂಡ ಕೊಡಬೇಕಾಗಿತ್ತು. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ನೇರವಾಗಿ ವಿಷಯಕ್ಕೆ ಬರೋದಾದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಬಿಸಿ ಸಾಕಷ್ಟು ಪ್ರಸಾರವಾಗ್ತಾ ಇದೆ. ಅಂದರೆ ಅಷ್ಟೊಂದು ಬಿಸಿ ಏರ್ತಾ ಇದೆ. ಒಂದು ಲೆಕ್ಕಕ್ಕೆ ಹೇಗಾಗ್ಬಿಟ್ಟಿದೆ ಅಂತಂದರೆ, ಈ ಒಂದು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಗೆಲ್ಲುವ ಒಂದು ಭೀತಿ ಅಥವಾ ಅವರ ಒಂದು ಪ್ರಚಾರ ಒಂದು ರಾಜಕೀಯ ಪಕ್ಷದ ಪ್ರಚಾರಗಳು ನಡೆಯುತ್ತಲ್ಲ, ಆ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಗಿಲ್ಲಿಗೋಸ್ಕರ ಹರಸಾಹಸವನ್ನು ಕೆಲವು ಜನ ಮಾಡಿದ್ರೆ, ಇತ್ತ ಅಶ್ವಿನಿ ಗೌಡ ಗೆಲ್ಲಬೇಕು ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯವೂ ಕೂಡ ಆಗಿದೆ. ಈ ಎಲ್ಲದರ ಮಧ್ಯೆ ಗೆಲ್ಲೋದು ಗಿಲ್ಲಿ ಆಗಿದ್ರೂ ಕೂಡ ಅಶ್ವಿನಿ ಗೌಡನನ್ನು ಗೆಲ್ಲಿಸೋದಕ್ಕೆ ನಾರಾಯಣ್ ಗೌಡರು ಕಿಚ್ಚ ಸುದೀಪ್ ಹತ್ರ ಕಿವಿ ಮಾತನ್ನು ಹೇಳಿದ್ದಾರೆ ಅನ್ನೋ ಒಂದಿಷ್ಟು ವದಂತಿಗಳು ಕೂಡ ಕೇಳಿ ಬರ್ತವೆ. ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ. ಇನ್ನೇನು ಕೆಲವೇ ದಿನದಲ್ಲಿ ನಾರಾಯಣ್ ಗೌಡರ ಮಗನ ಒಂದು ಮದುವೆ ಇರುವ ಕಾರಣದಿಂದಾಗಿ ಮದುವೆ ಇನ್ವಿಟೇಷನ್ ಕಾರ್ಡನ್ನು ಕೊಡೋದಕ್ಕೆ ನಾರಾಯಣ್ ಗೌಡರು ಕಿಚ್ಚ ಸುದೀಪ್ ಮನೆಗೆ ಹೋಗಿರ್ತಾರೆ. ಒಂದು ಇನ್ವಿಟೇಷನ್ ಕಾರ್ಡನ್ನು ಕೊಡ್ತಾರೆ. ಸಹಜವಾಗಿ ಸಿಕ್ಕಂತಹ ಸಂದರ್ಭದಲ್ಲಿ ಅಪರೂಪ ಆಗಿಬಿಟ್ಟಿರುತ್ತೆ, ಅವ್ರನ್ನ ಸನ್ಮಾನ ಮಾಡ್ತಾರೆ. ಇದೆಲ್ಲವೂ ಕೂಡ ಅಲ್ಲಿ ಆಗಿಬಿಡುತ್ತೆ. ಅದನ್ನು ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ತಿರ್ಚಾಕಿಬಿಡ್ತಾ ಇದ್ದಾರೆ ಅಂದರೆ, ಇಂತಹ ನಾಲಾಯಕರಿಗೆ ಏನು ಹೇಳೋದು ನೀವೇ ಹೇಳಿ. ಬಿಗ್ ಬಾಸ್ ಸ್ಪರ್ಧೆಯನ್ನು ಅಶ್ವಿನಿ ಗೌಡ ಗೆಲ್ಲು ಅಂತ ಹೇಳೋದಕ್ಕೆ ನಾರಾಯಣ್ ಗೌಡರಿಗೆ ಏನು ಹುಚ್ಚ? ಸೊ ಅಪಪ್ರಚಾರಗಳು ಹೇಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತವೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ನೀವು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಅದನ್ನು ತಪ್ಪು ಅಂತ ನಾವು ಯಾರು ಕೂಡ ಹೇಳೋದಿಲ್ಲ. ನಿಮ್ಮ ಇಷ್ಟದ ಸ್ಪರ್ಧೆಗೆ ನೀವು ಸಪೋರ್ಟ್ ಮಾಡೋದು ನಿಮಗಿರುವಂಥ ಹಕ್ಕು ಕೂಡ ಹೌದು. ಆದರೆ ಇನ್ನೊಬ್ಬ ವ್ಯಕ್ತಿ ಹೆಸರನ್ನು ಹೇಳಿದುಕೊಂಡು ಅಥವಾ ಇನ್ಯಾರಿಗೂ ಮುಖಭಂಗ ಮಾಡುವಂಥ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳೋದ್ರಿಂದ ನಿಮ್ಮ ಇಷ್ಟದ ಸ್ಪರ್ಧೆಗೆ ಅದು ಒಂದು ಕಡೆಯಿಂದ ಕೆಟ್ಟ ಪರಿಣಾಮ ಬೀರಬಹುದು ಅನ್ನೋದು ಕೂಡ ನಿಮಗೆ ನೆನಪಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕುರಿತಾಗಿ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.